ಹಾಯ್ ನಮಸ್ತೆ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಡಯಟ್ ಮಾಡ್ಕೊಂಡು ಸೂಪರಾಗಿದ್ದೀನಿ. ನಾನಿವತ್ತು ಅಗಸೆ ಬೀಜ ಅಥವಾ ಫ್ಲ್ಯಾಕ್ಸ್ ಸೀಡ್ಸ್ದು ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ. ಮಜ್ಜಿಗೆ ಮಾಡೋಕ್ಕೆ 2 ಸ್ಪೂನು ಅಗಸೆ ಬೀಜನ ಪುಡಿ ಮಾಡ್ಕೊಳ್ಳೋಣ ಫಸ್ಟ್ ಈ ಥರ. ಆದಮೇಲೆ ಇದಕ್ಕೆ ಎಷ್ಟು ಬೇಕಷ್ಟು ಮೊಸರು ಹಾಕ್ಕೊಂಡು, ನೀರು ಹಾಕ್ಕೊಂಡು, ಸಾಲ್ಟ್ ಹಾಕ್ಕೊಂಡು ಅದ್ರಲ್ಲಿ ಹಾಕೊಂಡು ರುಬ್ಕೊಂಡ್ರೆ ಮಜ್ಜಿಗೆ ರೆಡಿಯಾಗುತ್ತೆ. ಈ ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಅಗಸೆ ಬೀಜದಲ್ಲಿ ಪ್ರೋಟೀನು, ಫೈಬರು, ಕ್ಯಾಲ್ಶಿಯಮು, ಒಳ್ಳೆ ಫ್ಲ್ಯಾಟು, ಒಮೆಗಾ 3 ಹೆಚ್ಚಳವಾಗಿದೆ. ಆಮೇಲೆ ಬ್ಲಡ್ ಶುಗರ್ನು ಕಡಿಮೆ ಮಾಡುತ್ತೆ. ಶುಗರ್ ಇರೋರ್ಗಂತೂ ತುಂಬ ಹೆಲ್ಪ್ ಮಾಡುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ನು ಕಡಿಮೆ ಮಾಡುತ್ತೆ. ತುಂಬ ಹೆಲ್ಪ್ ಮಾಡುತ್ತೆ ಅಗಸೆ ಬೀಜ ಅಂತೂ. ಫ್ಲ್ಯಾಟ್ ಕಮ್ಮಿ ಆಗೋಕ್ಕೆ, ಹೊಟ್ಟೆ ಬೊಜ್ಜು ಕರಗೋಕ್ಕಂತೂ ತುಂಬ ಹೆಲ್ಪ್ ಮಾಡುತ್ತೆ. ನೀವು ಟ್ರೈ ಮಾಡಿ. ನಿಯಮಿತವಾಗಿ ತಗೊಂಡ್ರೆ ಅಂದರೆ ಬೇಗ ಹೊಟ್ಟೆ ಹಸಿ ಕಮ್ಮಿ ಆಗುತ್ತೆ. ಅಗಸೆ ಬೀಜದ ಬೆಳಗ್ಗೆನೇ ಹಿಂಗೆ ತಗೊಂಡ್ರೆ ನಿಮಗೆ ಮಜ್ಜಿಗೆ ಮಾಡ್ಕೊಂಡು ಕುಡಿಯೋಕ್ಕಾಗಲಿಲ್ಲ ಅಂದರೆ ಯಾವ್ದಾದ್ರು ತಿಂಡಿಗೆ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಉಂಡೆ ಬರ್ತದೆ, ಚಟ್ನಿ ಪುಡಿ ಮಾಡ್ತಾರೆ ಇದರಲ್ಲಿ, ತುಂಬ ಹೆಲ್ಪ್ ಮಾಡುತ್ತೆ. ಇದೊಂಥರ ಒಳ್ಳೆ ಅಗಸೆ ಬೀಜ ಒಳ್ಳೆ ಹೆಲ್ಪ್ ಮಾಡುತ್ತೆ. ಏನಂತಾರಪ್ಪ ಅಂದರೆ ವೆಯ್ಟ್ ಲಾಸ್ ಮಾಡೋರಿಗೆ ಬೇಗ ಹಸುವಾಗಲ್ಲ ಬೆಳಗ್ಗೆನೇ ತಗೊಂಡ್ರೆ. ಬಿಸಿನೀರಿಗಾದ್ರೂ ತಗೋಬೋದು. ಅಂದರೆ ಉಗುರು ಬೆಚ್ಚಗೆ ನೀರು, ತುಂಬ ಬಿಸಿ ನೀರಿಗೆ ತಗೋಬಾರ್ದು. ಇದನ್ನು ಚಟ್ನಿ ಪುಡಿನೂ ಮಾಡ್ತಾರೆ. ಆದರೆ ನೋಡೋಣ, ಒಂದ್ಸಲ ಟ್ರೈ ಮಾಡ್ತೀನಿ, ಚಟ್ನಿ ಪುಡಿ ಮಾಡ್ತೀನಿ. ಅದನ್ನು ಒಂದು ಲೋಟ ಕುಡಿದು ಇವಾಗ ನಾನು ಫ್ರೂಟ್ ಸಲಾಡ್ ತಗೋತಾ ಇದ್ದೀನಿ. ಅರ್ಧ ಸೀಬೆಹಣ್ಣು, ಒಂದು ಬಾಳೆಹಣ್ಣು ಮತ್ತು ಒಂದು ಅರ್ಧ ಆಪಲ್ಲು. ಇಷ್ಟೇ ಸಾಕು ನನಗೆ. ತುಂಬ ಹೊಟ್ಟೆ ಫುಲ್ ಆಯ್ತದೆ ಇಷ್ಟರಲ್ಲೇ. ನಿಮಗೆ ಬೇಕು ಅಂದರೆ ಏನಾದ್ರು ತಿಂಡಿ ಮಾಡಿದರೆ ಒಂದು ದೋಸೆ ಇಲ್ಲ ಒಂದು ಚಪಾತಿ ಅಥವಾ ಒಂದು ಇಡ್ಲಿ ಇಷ್ಟು ತೊಗೊಳ್ಳಿ. ಇದೇ ಹೊಟ್ಟೆ ತುಂಬುತ್ತೆ. ನಿಮಗೆ ಬೇಕು ನಂಗೆ ಹೊಟ್ಟೆ ಹಸಿವು ಆಗಲ್ಲ ಅಂತಂದರೆ ಇದನ್ನು ತಗೊಳ್ಳಿ. ಇದನ್ನು ತಿಂದಮೇಲೆ ಸ್ನ್ಯಾಕ್ಸ್ಗಂತ 2 ಖರ್ಜೂರ ತಗೊಳ್ಳಿ ಬೇಕು ಅಂದರೆ. ನಾನು ಇದ್ರ ಜೊತೆಗೆ ಹಾಕೋತಾ ಇದ್ದೀನಿ. ತುಂಬ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಖರ್ಜೂರ ಹಾಕೊಂಡ್ರೆ. ಇನ್ನೂ ನಿಮಗೆ ಇದು ಬೇಕು ಅಂದ್ರೂ ಹಾಕೋಬೋದು, ಒಣ ದ್ರಾಕ್ಷಿ. ಅದ್ರ ಮೇಲೆ ಅದು ಸಬ್ಸಿ ಸೀಡ್ಸ್ ನೆನೆ ಹಾಕಿದೆ, ಅದನ್ನು ಸ್ವಲ್ಪ ಹಾಕೋತಾ ಇದ್ದೀನಿ. ಒಳ್ಳೆ ಟೇಸ್ಟು. ತಿಂತಾ ಒಳ್ಳೆ ಟೈಮ್ ಪಾಸ್ ಆಯಿತು. ಚೆನ್ನಾಗಿತ್ತು ಒಂಥರ. ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ. ಬೇಕು ಅಂದರೆ ಇದಾದಮೇಲೆ ಈಗ 9 ಗಂಟೆಗೆ ತಿಂತಾಯಿದ್ದೀನಿ, 8:30ಗೆ. 11 ಗಂಟೆಗೆ ಬ್ಲ್ಯಾಕ್ ಕಾಫಿ ಅಥವಾ ಗ್ರೀನ್ ಟೀ ಕುಡೀರಿ. ನಾನೇನು ತಗೊಂಡಿಲ್ಲ, ನನಗಿಷ್ಟ ಹೆವಿ ಅನ್ನಿಸ್ತು. ನಿಮಗೆ ಬೇಕು ಅಂದರೆ ಅದನ್ನು ತಗೊಳ್ಳಿ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತೈತೆ ನೋಡಿ. ನನಗಂತೂ ತುಂಬ ಇಷ್ಟ ಆಯಿತು. ಆದಮೇಲೆ ಮಧ್ಯಾಹ್ನ ಊಟಕ್ಕೆ ವೆಜಿಟೇಬಲ್ಸ್ ಸಾಗು ಮಾಡ್ತಾಯಿದ್ದೀನಿ. ಇದು ನಮ್ಮ 3 ಜನಕ್ಕೆ ಅಷ್ಟೇ. ಈರುಳ್ಳಿ ಎಲ್ಲ ಮೇಯ್ನು ಹೂಕೋಸು ಹಾಕೊಂಡಿದ್ದೀನಿ. ಫೈಬರ್ ಜಾಸ್ತಿ ಇದೆ, ಹೊಟ್ಟೆ ಬೇಗ ಫುಲ್ಲಾಗುತ್ತೆ ಅಂತ. 1 ಕಪ್ ಕಾಯಿ, 2 ಸ್ಪೂನ್ ಹುರ್ಗಡ್ಲೆ, ಮತ್ತು ಚಕ್ಕೆ, ಲವಂಗ, ಸೋಂಪು, ಕೊತ್ತಂಬರಿ, ಪುದೀನ, 5 ಹಸಿಮೆಣ್ಸಿನ್ಕಾಯಿ, 1/4 ಟೀ ಸ್ಪೂನ್ ಜೀರಿಗೆ, ಇಷ್ಟನ್ನು ಹಾಕೊಂಡು ರುಬ್ಕೊತೀನಿ. ಚಪಾತಿ ಹಿಟ್ಟಿಗೆ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಎರಡನ್ನೂ ಹಾಕೊಂಡು ಕಲಸಿಟ್ಕೊಂಡಿದ್ದೀನಿ. ಅದನ್ನೇನು ತೋರಿಸಿಲ್ಲ, ಯಾಕಂದರೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ ಅಂತ. ಫಸ್ಟು ಕಾಯಿ ಹುರ್ಗಡ್ಲೆ ಹಾಕೊಂಡೆ ಜಾರಿಗೆ, ಪುದೀನ, ಹಸಿಮೆಣ್ಸಿನ್ಕಾಯಿ, ಇನ್ನೆಲ್ಲ ಸೋಂಪು, ಜೀರಿಗೆ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ ಇಷ್ಟು ಹಾಕೊಂಡು ರುಬ್ಕೊತೀನಿ ಅಷ್ಟೇ. ರುಬ್ಬಿಟ್ಕೊಂಡು ಇನ್ನು ಒಗ್ಗರಣೆಗೆ ಹಾಕೊಳ್ಳೋಣ ಅಂತ ರುಬ್ಬಿ ಆಯಿತು. ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಡಯಟ್ ಇರೋದ್ರಿಂದ ಜಾಸ್ತಿ ಎಣ್ಣೆ ಹಾಕ್ಬೇಡಿ. ಒಂದು ಈರುಳ್ಳಿ, 1/4 ಭಾಗ ಈರುಳ್ಳಿ ಒಗ್ಗರಣೆಗೆ. ಈರುಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ತರಕಾರಿನೇ ಡೈರೆಕ್ಟಾಗಿ ಒಗ್ಗರಣೆ ಹಾಕೊಳ್ಳಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದ ತಕ್ಷಣ ಎಲ್ಲ ತರಕಾರಿನೂ ಹಚ್ಚಿಟ್ಕೊಂಡು ತೊಳೆದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೊಳ್ಳಿ. ಎಲ್ಲ ತರಕಾರಿನೂ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿ ಕಾಲಿಫ್ಲವರ್ ಹಾಕಿದ್ದೀನಿ, ಹೂಕೋಸು, ಯಾಕಂದರೆ ಫೈಬರ್ ಜಾಸ್ತಿ ಇರುತ್ತೆ ಅದರಲ್ಲಿ, ಬೇಗನೂ ಹೊಟ್ಟೆ ತುಂಬುತ್ತೆ. ಚಪಾತಿಗೆ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಎರಡನ್ನೂ ಹಾಕೊಂಡಿದ್ದೀನಲ್ಲ, ಆದ್ರೂ ಹೆಲ್ತಿ ಚಪಾತಿ ಇವತ್ತು. ಈ ಥರ ಊಟ ಇಷ್ಟ ಆಯಿತಾ ಕಮೆಂಟ್ ಮಾಡಿ. ಇದೆಲ್ಲ ತರಕಾರಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಟೊಮೊಟೊ ಹಚ್ಚಿಟ್ಕೊಂಡಿರೋದು ಹಾಕ್ತೆ. ಇವಾಗ ರುಬ್ಬಿರೋದು ಮಸಾಲೆ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗಲಿ ಅಂತ.
ಹಾಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ತೀನಿ. ಇದು ಒಂದು ಟೈಮ್ಗೆ ಆಗುತ್ತೆ 3 ಜನಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಆವಾಗಲೇ ಖಾರನ ಹಾಕೋದು ಮರ್ತೋಯ್ತು. ಖಾರನ ಹಾಕೊಳ್ಳಿ, ತುಂಬ ಟೇಸ್ಟ್ ಕೊಡುತ್ತೆ. ತುಂಬ ಜಾಸ್ತಿ ಹಾಕ್ಬೇಡಿ, ಇಷ್ಟೇ ನಾನು ತೋರಿಸಿರೋ ಅಷ್ಟೇ. ಮಧ್ಯ ಮಧ್ಯೆ ಆ ಸ್ವೀಟ್ ಸಿಗುತ್ತೆ, ಒಂಥರ ತುಂಬ ಟೇಸ್ಟ್ ಕೊಡುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ಎಲ್ಲ ಐತೆ, ಕಾರ್ನ್ ಐತೆ, ಅದು ಕಾಲಿಫ್ಲವರು ಎಲ್ಲ ಹಾಕಿದ್ದೀನಿ. ಇನ್ನೇನಪ್ಪ ಇದಕ್ಕಿನ್ನೂ ಊಟ ಬೇಕಾ? ಅದಾದಮೇಲೆ ಇನ್ನೂ ಒಂದು ಹೆಸ್ರುಬೇಳೆ, ಕೋಸಂಬರಿ. ಈ ಹೆಸ್ರುಬೇಳೆ ನೆನೆ ಹಾಕಿದೆ, ಅದಕ್ಕೆ ಸೌತೆಕಾಯಿ ಎಲ್ಲ ಹಚ್ಚಾಕಿದೆ. ಸೌತೆಕಾಯಿ, ಕಾಯಿ ತುರಿ ಮತ್ತು ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು. ಇವಾಗ ಸಾಲ್ಟು ರುಚಿಗೆ ತಕ್ಕಷ್ಟು ನಿಂಬೆಹಣ್ಣು ರಸ ಇಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೋಸಂಬರಿನೂ ಚೆನ್ನಾಗಾಗಿತ್ತು. ಮಿಕ್ಸ್ ಮಾಡ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡು ಇವಾಗ ಚಪಾತಿ ಒತ್ತಾಯಿದ್ದೀನಿ. ಚಪಾತಿನೂ 2 ಒತ್ಕೋತೀನಿ ಅಷ್ಟೇ. ನನ್ನ ಮಗ ಬಂದಮೇಲೆ, ಇಲ್ಲಾಂದರೆ ರಾತ್ರಿ ಊಟಕ್ಕೆ. ಇವಾಗಲೇ ಕಲಸಿಟ್ಬಿಟ್ಟಿದ್ದೀನಿ. ನಾನು 3 ಜನಕ್ಕೆ ಈಗ 2 ಚಪಾತಿ ಒತ್ತಾ ಇರೋದು. ನಾನು ಸ್ಲ್ಯಾಬ್ ಮೇಲೇ ಒತ್ತೋದು, ನಂಗೆ ಅದೇ ಅಡ್ಜಸ್ಟ್ ಆಗ್ಬಿಟ್ಟೈತೆ. ನಿಮಗೆ ಎಲ್ಲಿ ಇಷ್ಟ ಮಣೆ ಬೇಕಂದರೆ ಒತ್ಕೊಳ್ಳಿ. ನನಗಿದೇ ಕಂಫರ್ಟಬಲ್ ಒತ್ತಗೆ. ಆ ಪ್ರೆಷರ್ ಇಳಿಯೋ ತನಕ ಕುಕ್ಕರು ಚಪಾತಿನೂ ಬೇಯಿಸ್ಕೊಂಡು ರೆಡಿ ಆಯ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಸೊಪ್ಪೆಲ್ಲ ಹಾಕಿದ್ದೀನಿ ಬೇಯಲಿ ಅಂತ. ಇಲ್ಲ ಅಂದರೆ ಪ್ಲೇನ್ ಚಪಾತಿ ಇದ್ದರೆ ಎಣ್ಣೆ ಹಾಕೊಳ್ಳಲ್ಲ. ನಿಮಗೆ ಬೇಕು ಅಂದರೆ 1/4 ಟೀ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ. ನಾನು ಸ್ವಲ್ಪ ಮೇಲ್ಮೇಲೇ ಸವರಿದ್ದೀನಿ ಅಷ್ಟೇ. ಚೆನ್ನಾಗಿತ್ತು. ಆ ಮೆಂತ್ಯ ಸೊಪ್ಪು, ಆ ಸೋಂಪು ಮಧ್ಯ ಸಾಗುಗೂ ಸಖತ್ತಾಗಿ ಟೇಸ್ಟ್ ಕೊಡ್ತಾಯಿತ್ತು. ನನಗಂತೂ ಫುಲ್ ಇಷ್ಟ ಆಯಿತು ಈ ಚಪಾತಿ ಮತ್ತು ಸಾಗು ಅಂತೂ ಎಲ್ಲದರಲ್ಲೂ ಎಲ್ಲ ಫೈಬರು ಎಲ್ಲ ಥರನೂ ಇದೆ. ನೀವು ಒಂದ್ಸರಿ ಟ್ರೈ ಮಾಡಿ. 2 ಚಪಾತಿ ಬೇಯಿಸ್ಕೊಂಡ್ಮೇಲೆ ಕುಕ್ಕರ್ ಪ್ರೆಷರ್ ಇಳೀತಿದೆ ಅಷ್ಟರಲ್ಲಿ. ಸ್ವಲ್ಪನೇ ಅಲ್ವ ಮಾಡಿರೋದು, ಹಾಗಾಗಿ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಹೆಂಗಿತ್ತು ಅಂದರೆ ಆಹಾ ಅನ್ನಿಸ್ತಾಯಿತ್ತು. ನೋಡಿ ಕಲರ್ ಹೆಂಗೈತೆ, ಕಲರ್ಫುಲ್ಲಾಗಿ ಕಾಣ್ತಾಯಿದೆ. ಆಹಾ ಅನ್ನಿಸ್ತಾಯ್ತು. ಆ ಗ್ರೀನ್ ಕಲರ್ ಏನೂ ಹಾಕಿಲ್ಲ. ಇವಾಗ ಬ್ಯಾಟಿಂಗ್ ಮಾಡೋಣ. ಸರ್ವ್ ಮಾಡ್ಕೊತೀನಿ. 2 ಚಪಾತಿ, ಸಾಗು ಜಾಸ್ತಿ, ತರಕಾರಿ ಎಲ್ಲ ಜಾಸ್ತಿ ಹಾಕೊಂಡಿದ್ದೀನಿ ನೋಡಿ. ಇದಕ್ಕೆ ಕೋಸಂಬರಿ, ಸೌತೆಕಾಯಿ ಕೋಸಂಬರಿಗೆ ಹಾಕೊಂಡಿದ್ದೀನಿ. ಆಮೇಲೆ ಕ್ಯಾರೆಟ್ ತುರಿನೂ ಹಾಕೊಂಡಿದ್ದೀನಿ. ಹಂಗಾಗಿ ಕ್ಯಾರೆಟ್ ಏನು ತಗೋತಾ ಇಲ್ಲ, ಒಂದು ಪೀಸ್ ಸೌತೆಕಾಯಿ ತಗೋತಾ ಇದ್ದೀನಿ. ಫುಲ್ ಮೀಲ್ಸ್ ಇವತ್ತು. ನನಗಂತೂ ಇವತ್ತಿನ ಊಟ ಅಂತೂ ಆಹಾ ಅನ್ನಿಸ್ತಾಯಿತ್ತು. ನೋಡಿ ಹೆಂಗಿದೆ, ಪ್ಲೇಟ್ ನೋಡ್ತಾಯಿದ್ರೆ ಬೇಗ ತಿನ್ಕೊಳ್ಳೋಣ ಅನ್ನಿಸ್ತೈತೆ. ಬನ್ನಿ ಬ್ಯಾಟಿಂಗ್ ಮಾಡೋಣ ಇವಾಗ. ತಿಂದು ನೋಡೋಣ. ಇವತ್ತು ಚೆನ್ನಾಗಿರ್ಬೋದು ಅಂತ ಅನ್ಕೊತಿದ್ದೀನಿ. ಎಷ್ಟೊಂದು ವೆರೈಟಿ. ಪಾಲಕ್ ಸೊಪ್ಪಿದೆ, ಆಮೇಲೆ ಮೆಂತ್ಯ ಸೊಪ್ಪು ಹಾಕಿದ್ದೀನಿ, ಕೋಸಂಬರಿ ಫೈಬರ್ಗೆ, ಹೂಕೋಸು, ಆಮೇಲೆ ಜೋಳ ಎಲ್ಲ ಐತೆ ಇವತ್ತು ಊಟದಲ್ಲಿ. ಬೇಳೆ, ಪ್ರೋಟೀನ್ಗೆ ಹೆಸರು ಬೇಳೆ. ಇವತ್ತಿನ ಊಟ ಅಂತೂ ಮಸ್ತ್ ಮಜಾ ಮಾಡೋದು ತಿಂದು. ಸಖತ್ತಾಗೈತೆ. ನೀವು ಟ್ರೈ ಮಾಡಿ ಈ ಥರ. ಯಾರಪ್ಪ ಈ ಥರ ಡಯಟ್ ಮಾಡದೇ ಇರ್ತಾರೆ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಇಷ್ಟು ತಿಂದರೆ ಎಲ್ಲರಿಗೂ ಹೊಟ್ಟೆ ತುಂಬುತ್ತೆ. ಬಿಸಿ ಸ್ವಲ್ಪ ಲೇಟ್ ಆಗೋಯ್ತು ಇವತ್ತು. ಕರೆಂಟ್ ಹೊಟ್ಟೋಯ್ತು ಖಾರ ರುಬ್ಬಕ್ಕೆ, ಹಂಗಾಗಿ ಹೊಟ್ಟೆ ಹಸಿತೈತೆ. ಬರೀ ಹೆಣ್ಣು ತಿಂದಿದ್ದಲ್ಲ ಅದಕ್ಕೆ. ನೆಕ್ಸ್ಟು ಸಂಜೆ ಸಿಗ್ತೀನಿ. ಊಟ ಏನು ತಿನ್ನೋದು ಅಂತ ಗೊತ್ತಿಲ್ಲ, ಯೋಚನೆ ಮಾಡೋಣ. ವಾಕಿಂಗ್ ಹೋಗ್ತೀನಲ್ಲ ಅವಾಗ ಯೋಚನೆ ಮಾಡ್ತೀನಿ. ಆ ಸ್ವೀಟ್ ಕಾರ್ನ್ ಅಂತೂ ಒಳ್ಳೆ ಟೇಸ್ಟ್ ಕೊಟ್ಟೈತೆ, ಸೂಪರಾಗೈತೆ. ನೀವು ಒಂದ್ಸರಿ ಟ್ರೈ ಮಾಡಿ. ರಾತ್ರಿಗೆ ಮಧ್ಯಾಹ್ನನೇ ಫುಲ್ ಮೀಲ್ಸ್ ಆಗಿತ್ತಲ್ಲ, ಸ್ವಲ್ಪ ಸಲಾಡ್ ಸ್ವಲ್ಪ ಮಾಡ್ತಾಯಿದ್ದೀನಿ.
ಇದರಲ್ಲೂ ಸ್ವಲ್ಪ ನಾನು ತಿಂತೀನಿ, ಇನ್ನೊಂದು ಸ್ವಲ್ಪ ನನ್ನ ಮಗನಿಗೆ ಮತ್ತು ನಮ್ಮ ಮನೆಯವ್ರಿಗೆ ಲೈಟಾಗಿ ತಗೋತಾ ಇದ್ದೀನಿ. ಹೊಟ್ಟೆ ಫುಲ್ಲಾಗಿತ್ತು ಮಧ್ಯಾಹ್ನನೇ. ಒಂದು ಸ್ವಲ್ಪ ಮೊಳಕೆ ಕಾಳು, ಅರ್ಧ ಸೌತೆಕಾಯಿ, ಒಂದು ಚಿಕ್ಕದು ಒಂದು ಈರುಳ್ಳಿ ಮತ್ತು ಟೊಮೊಟೊ ಒಂದು ಅರ್ಧ ಹಚ್ಚಿದ್ದೀನಿ ಅಷ್ಟೇ. ಕ್ಯಾರೆಟ್ ತುರಿ, ಕಾಯಿ ತುರಿ, ಚೆನ್ನಾಗಿತ್ತು ಇದನ್ನು ಟೇಸ್ಟು. ಮತ್ತು ಪುದೀನ ಕೊತ್ತಂಬರಿ ಎರಡೂ ಹಚ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆಹಣ್ಣು ರಸ ಹಾಕಿಂದ್ಬಿಟ್ಟು ತಿಂತಾ ಇರೋದು ಅಷ್ಟೇ. ರಾತ್ರಿದು ಊಟ ರೆಡಿ. ಖಾರದ ಪುಡಿ ಖಾರಕ್ಕೆ ಹಾಕಿದ್ದೀನಿ, ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಡಯಟ್ ವಿಡಿಯೋಕ್ಕೆ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸು ಫ್ಯಾಮಿಲಿಗೆ ಕಮೆಂಟ್ ಮಾಡಿ. ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಸಾಕು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.